ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಏನಾದರೂ ಕಳೆದೋಗಿತ್ತಪ್ಪ ಅಂತಂದರೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು. ಯಾವ ಥರ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ, ಸೊ ಈ ಥರ ಕಾಪೀಸ್ ಬರುತ್ತೆ ನಿಮಗೆ. ಸೊ ಯಾವ ಥರ ಅಪ್ಲೈ ಮಾಡ್ಕೋಬೋದು ಆನ್ಲೈನಲ್ಲಿ, ಏನೇನು ಪ್ರೊಸೆಸ್ ಇದೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಗೂಗಲನ್ನು ಓಪನ್ ಮಾಡಿಕೊಂಡು ಇಲ್ಲಿ SSLC ಸೆಕೆಂಡ್ ಮಾರ್ಕ್ಸ್ ಕಾರ್ಡ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಟೈಪ್ ಮಾಡ್ಕೊಂಡ್ರಪ್ಪ ಅಂತಂದರೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಒಂದು ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನೇನು ಮಾಡಬೇಕಪ್ಪ ಅಂತಂದರೆ ಒಂದು ಏನಂತಂದರೆ ಫಾರ್ಮ್ಯಾಟ್ ಒಂದು ತೊಗೋಬೇಕು ನೀವು. ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಸೆಂಟ್ ಬೈ ಅಪ್ಲಿಕೆಂಟ್ ಮಸ್ಟ್ ಬಿ ಅಡ್ರೆಸ್ಡ್ ಟು ಸೆಕ್ರೆಟರಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ ಬೋರ್ಡ್ ಡಿವಿಷನ್. ಸೊ ಒಂದು ಡೂಪ್ಲಿಕೇಟ್ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಏನಿದೆಯಲ್ಲ, ಸೊ ಇದು ನೀವು ಒಂದು ರಿಕ್ವೆಸ್ಟನ್ನು ನೀವು ಪ್ರಿಂಟ್ಔಟ್ ತೊಗೊಂಡು ಇಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಇದನ್ನು. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೋಬೇಕು. ಅದಾದ ಮೇಲೆ ಇನ್ನೊಂದು ಬರುತ್ತೆ. ಸೊ ಇನ್ನೊಂದು ಕೂಡ ಬರುತ್ತೆ ನಿಮಗೆ, ಕಾಪಿ ಆಫ್ ಅಫಿಡಿವಿಯೇಟ್ ಇಲ್ಲಿದೆ ನೋಡಿ, ಅಫಿಡಿವಿಯೇಟ್ ಪ್ರತಿ ಇದೆ, ಅದೇ ರೀತಿ ಕಾಪಿ ಆಫ್ ಅಫಿಡಿವಿಯೇಟ್. ಸೊ ನಿಮಗೆ ಯಾವ್ದು ಬೇಕಾದ್ರೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವೇನು ಮಾಡಬೇಕಪ್ಪ ಅಂದರೆ 20 ರೂಪೀಸ್ದು ಇಲ್ಲಿ ನೋಡ್ಬೋದು ಸ್ಟ್ಯಾಂಪ್. ಸೊ ಇವಾಗ 100 ರೂಪೀಸ್ ಮಾಡಿದ್ದಾರೆ. ಸೊ 100 ರೂಪೀಸ್ದು ಒಂದು ಬಾಂಡ್ ಅಂದರೆ ಸ್ಟ್ಯಾಂಪ್ ಪೇಪರ್ ತೊಗೋಬೇಕು. ಸೊ ಸ್ಟ್ಯಾಂಪ್ ಪೇಪರ್ ತೊಗೊಂಡ್ಬಿಟ್ಟು ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ನೇಮ್ ಇರಬೇಕು, ಸೆಕೆಂಡ್ ಪಾರ್ಟಿ ಏನಪ್ಪ ಅಂತಂದರೆ ಸೆಕ್ರೆಟರಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಸೆಕೆಂಡ್ ಪಾರ್ಟಿ ಹೆಸರು ಇರಬೇಕು. ಸೊ ಅದು ಡಿವಿಷನ್ ಅಂತ ನೀವು ಹಾಕಬೇಕು. ನೆಕ್ಸ್ಟ್ ಕೆಳಗಡೆ ಏನಪ್ಪ ಅಂತಂದರೆ ಈ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಅದರಲ್ಲಿ ಟೈಪ್ ಮಾಡಿಸ್ಬೇಕು. ಸೊ ಟೈಪ್ ಮಾಡಿಸ್ಬೇಕು. ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಕಂಪ್ಲೀಟಾಗಿ ಸೈನ್ ಮಾಡಿಸ್ಬೇಕು. ಸೊ ಅದಾದ ಮೇಲೆ ಇನ್ ಕೇಸ್ ಇಲ್ಲಿ ನೋಡ್ಬೋದು ಅಭ್ಯರ್ಥಿಯು ಮೈನರ್ ಆಗಿದ್ದಲ್ಲಿ ಅಭ್ಯರ್ಥಿಯ ಪೋಷಕರು ಪ್ರಮಾಣೀಕರಿಸುವುದು ಅಂತಂದರೆ ಮೈನರ್ ಆಗಿದ್ದರೆ ಅಭ್ಯರ್ಥಿ, ಸೊ ಅವ್ರದ್ದು ಪೇರೆಂಟ್ಸ್ದು ಏನಪ್ಪ ಅಂದರೆ ಸೈನನ್ನು ತೊಗೋಬೇಕು. ಸೊ ಅದೆಲ್ಲ ಫಿಲ್ ಆದಮೇಲೆ ಕೆಳಗಡೆ ಬಂದ್ರಪ್ಪ ಅಂತಂದರೆ ನೀವು ಸೊ ಕಂಪ್ಲೀಟಾಗಿ ನೋಡ್ಬೋದು ಇದೆಲ್ಲ ಮಾಹಿತಿ ನಿಮಗೆ ಇದಾದ ಮೇಲೆ ಕೆಳಗಡೆ ನೋಡ್ಬೋದು ಅಪ್ಲಿಕೇಶನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮಗೆ ನೆಕ್ಸ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋಕ್ಕೂ ಮುಂಚೆ ಈ ಒಂದು ಫಾರ್ಮ್ಯಾಟ್ಸ್ಗಳನ್ನು ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿರ್ಬೇಕು ನೀವು. ಸೊ ರೆಡಿ ಮಾಡ್ಕೊಂಡು ಆದಮೇಲೆ ನೀವೇನಪ್ಪ ಅಂತಂದರೆ ಇಲ್ಲಿ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಸರ್ವರ್ ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಸೊ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಪ್ಪ ಅಂತಂದರೆ ಅಪ್ಲಿಕೇಶನ್ ನಿಮಗೆ ಓಪನ್ ಆಗುತ್ತೆ. ಸೊ ಇನ್ನೊಂದು ಸಾರಿ ನೋಡೋಣ ಓಪನ್ ಆಗುತ್ತಾ ಏನು ಅಂತ. ಸೊ ಓಪನ್ ಆಗಿಲ್ಲ ಅಂತಂದರೆ ನಿಮಗೆ ಯಾವ ಥರ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸರ್ವರ್ ಪ್ರಾಬ್ಲಮ್ ಇದೆ. ಸೊ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಏನು ಮಾಹಿತಿ ಕೇಳುತ್ತೆ ನೋಡಿ. ಸೊ ಹೆಸರು ಕೇಳುತ್ತೆ, ಅದಾದ ಮೇಲೆ ಯಾವ ವರ್ಷದಲ್ಲಿ ಆಗಿದ್ರಿ, ಅದೇ ರೀತಿಯಾಗಿ ಯಾವ ವರ್ಷದಿಂದ ಯಾವ ವರ್ಷದವರೆಗೆ SSLC ಅಂದರೆ ಸ್ಟಡಿ ಮಾಡಿದ್ದೀರಾ, ಅದಾದ ಮೇಲೆ ಯಾವುದಕ್ಕೋಸ್ಕರ ನಿಮಗೆ ಅಂಕಪಟ್ಟಿ ನಿಮಗೆ ಬೇಕಾಗುತ್ತೆ ಸೆಕೆಂಡ್ ಕಾಪಿ. ಸೊ ಇದನ್ನು ಅಂದರೆ ಇಲ್ಲಿ ಹೆಸರು ಕೇಳುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ನೆಕ್ಸ್ಟು ಉತ್ತೀರ್ಣಗೊಂಡ ವರ್ಷ ಮತ್ತು ದಿನಾಂಕ ಅದನ್ನು ಕೇಳುತ್ತೆ. ಅದು ಮಾಧ್ಯಮ ಆಟೋಮೆಟಿಕಲಿ ತೊಗೊಂಡಿರುತ್ತೆ, ಯಾವುದೇ ರೀತಿ ಹಾಕುವಂಥ ಅವಶ್ಯಕತೆ ಇರಲ್ಲ ಅಪ್ಲಿಕೇಶನಲ್ಲಿ, ಬಟ್ ಇಲ್ಲಿ ಏನಂತ ಬರೀಬೇಕಾಗುತ್ತೆ. ನೆಕ್ಸ್ಟು ಸ್ಕೂಲ್ ಕೂಡ ಅಲ್ಲಿ ತೋರಿಸುತ್ತೆ ನಿಮಗೆ, ಸ್ಕೂಲೆಲ್ಲ ಹಾಕಬೇಕು. ನೆಕ್ಸ್ಟು ನಿಮ್ಮ ಅಡ್ರೆಸ್, ಸೊ ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾವ ಅಡ್ರೆಸ್ಗೆ ಬರಬೇಕು. ಸೊ ಆಧಾರ್ ಕಾರ್ಡ್ ಇರುವಂಥ ಮಾರ್ಕ್ಸ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡಲ್ಲೂ ಅಡ್ರೆಸ್ಗೆ ಹಾಕೋದು ತುಂಬ ಉತ್ತಮ. ನೆಕ್ಸ್ಟು ನಿಮ್ಮ ಏನಂತಪ್ಪ ಅಂದರೆ ಮೊಬೈಲ್ ನಂಬರ್. ಸೊ ಇಷ್ಟು ಫಿಲ್ ಮಾಡಬೇಕಾಗತ್ತೆ ನೀವು ಅಲ್ಲಿ ಆನ್ಲೈನಲ್ಲೂ ಕೂಡ. ಸೊ ಆನ್ಲೈನಲ್ಲಿ ಫಿಲ್ ಮಾಡಿ ಆದ ಮೇಲೆ ನಿಮಗೆ ಇನ್ನೊಂದು ಏನಂತಂದರೆ ಒಂದು ಅಪ್ಲಿಕೇಶನ್ ಜನ್ರೇಟ್ ಆಗುತ್ತೆ, ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ. ಸೊ ಆ ನಂಬರ್ ಜನ್ರೇಟ್ ಆದಮೇಲೆ ನೀವು ಇಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿದ್ರಪ್ಪ ಅಂತ ಇಲ್ಲಿ ಅದು ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್, ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಸ್ಕ್ಯಾನ್ಡ್ ಕಾಪಿ ಜೆರಾಕ್ಸ್ ಇತ್ತಂತಂದರೆ, ಅಥವಾ ಜೆರಾಕ್ಸ್ ಇತ್ತು ಏನಂತಂದರೆ ಸ್ಕ್ಯಾನ್ಡ್ ಕಾಪಿ ಇತ್ತಂದರೆ ಅದನ್ನು ಅಪ್ಲೋಡ್ ಮಾಡಿ. ಅದಾದ ಮೇಲೆ ಅವು ಅಪ್ಲಿಕೇಶನ್ಸ್ ಇರುತ್ತಲ್ಲ, ಸೊ ಅವು ಎರಡೂ ಅಪ್ಲಿಕೇಶನ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡಿ ಆದ ಮೇಲೆ ನೆಕ್ಸ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ, ವ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಎರಡು ಆಪ್ಷನ್ಸ್ ನಿಮಗೆ ಇರುತ್ತೆ. ಒಂದು ಮಾಮೂಲಿ ಇರುತ್ತೆ, ಒಂದು ಸ್ಪೀಡ್ ಆಗಿ ಬರುತ್ತೆ. ಅಂತಂದರೆ ಒಂದು ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಟೈಮ್ ತೊಗೊಳುತ್ತೆ. ಇನ್ನೊಂದು 5 ದಿವಸದಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಸೊ ನಿಮ್ಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಸೊ ಅದೇ ರೀತಿ ಪ್ರೈಸ್ ಕೂಡ
ಡಿಫ್ರೆನ್ಸ್ ಇರುತ್ತೆ. ಸೊ ಪೇಮೆಂಟ್ ಆಗಿ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಆಗುತ್ತೆ. ಸೊ ಫೈನಲ್ ಸಬ್ಮಿಟ್ ಆದಮೇಲೆ ನೀವು ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಅವಾಗವಾಗ ನಿಮ್ಮ ಅಂದರೆ ಅಪ್ಲಿಕೇಶನ್ ನಂಬರನ್ನು ಹಾಕಿ ಚೆಕ್ ಮಾಡ್ಕೋಬೋದು. ಸೊ ಇದಾದ ಮೇಲೆ ನೀವು ಯಾವುದು ಒಂದು ತೊಗೊಂಡಿರ್ತೀರ, ಅಂದರೆ ಸ್ಪೀಡಾಗಿ ಬೇಕಾ ಅಥವಾ ಮಾಮೂಲಿ 1 ತಿಂಗಳವರೆಗೂ ಬರಲಿ ಪರವಾಗಿಲ್ಲ ಅಂತ ತೊಗೊಂಡಿರ್ತಾರಲ್ಲ, ಸೊ ಅದ್ರ ಪ್ರಕಾರ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಏನಾಗುತ್ತಪ್ಪ ಅಂದರೆ ನಿಮ್ಮ ಅಡ್ರೆಸ್ಗೆ ಡೈರೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ನೀವೇನು ಮಾಡೋದಪ್ಪ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ನೀವು SSLC ಮಾರ್ಕ್ಸ್ ಕಾರ್ಡ್ಗೆ ಹಾಕ್ಬೋದು. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.